ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸ್ಪರ್ಧಿ ನಟಿ ಕಮ್ ಆಂಕರ್ ಜಾಹ್ನವಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತಮ್ಮ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸೋರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟು ಬಂದಿದ್ದಾರೆ. ಎಷ್ಟು ದಿನ ಬಾಯಿ ಮಾತಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದ ಜಾಹ್ನವಿ ಈಗ ಕಾನೂನಿನ ಪಾಠ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ತಮ್ಮ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ತಾವೇನು ಅನ್ನೋದನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಜಾಹ್ನವಿ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಸುದ್ದಿಗಳು ಆಗ್ತಿರೋದೇನೋ, ನಿಜಕ್ಕೂ ಕಲರ್ಸ್ ಕನ್ನಡದ ಹೆಡ್ ಜೊತೆ ಆಗಿದ್ದೇನೋ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಆಂಕರ್ ಜಾಹ್ನವಿ ಸಿಕ್ಕಾಪಟ್ಟೆ ಡೇರಿಂಗ್ ಹೆಣ್ಮಗಳು, ಯಾವುದಕ್ಕೂ ಕ್ಯಾರೆ ಅನ್ನಲ್ಲ, ತಾನಾಯ್ತು ತನ್ನ ಪಾಡಾಯ್ತು ಅಂತಿರೋ ವ್ಯಕ್ತಿ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ರೆಬೆಲ್ ಆಗೇ ಇದ್ದಿದ್ದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನಾ ವಿಷಯವಾಗಿ ಕಲರ್ಸ್ ಕನ್ನಡದ ಬಗ್ಗೆ ಮಾತನಾಡಿದ್ರು ಅಂತ ದೊಡ್ಡ ಸುದ್ದಿಯಾಗಿತ್ತು. ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಜಾಹ್ನವಿಯವರೇ ಬಿಗ್ ಬಾಸ್ಗೆ ಬರ್ತೀನಿ ಅಂತ ಕೇಳ್ಕೊಂಡು ಬಂದಿದ್ದು ಅಂತಾನು ಮಾತನಾಡಿದ್ರು. ಇದೆಲ್ಲ ಆಗಿ 2-3 ವಾರಕ್ಕೆ ಜಾಹ್ನವಿ ಬಿಗ್ ಬಾಸ್ನಿಂದ ಔಟ್ ಆಗಿದ್ರು. ನಿಜ ಹೇಳಬೇಕು ಅಂದ್ರೆ ಜಾಹ್ನವಿ ಅಷ್ಟು ಬೇಗ ಬಿಗ್ ಬಾಸ್ನಿಂದ ಹೊರ ಹೋಗ್ತಾರೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಆದ್ರೆ ಜಾಹ್ನವಿಯನ್ನ ಏಕಾಏಕಿ ಕಳಿಸಿದ್ರು. ಇದು ಕಲರ್ಸ್ ಕನ್ನಡದವರದ್ದೇ ಪ್ಲಾನ್ ಅಂತ ತುಂಬಾ ಜನ ಮಾತನಾಡಿದ್ರು. ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಜಾಹ್ನವಿ ತಮ್ಮ ಹೇಳಿಕೆ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಕೊಟ್ಟಿದ್ರು. ಕೊನೆಗೆ ಬಿಗ್ ಬಾಸ್ನ ಕೊನೆ ದಿನ ಅಂದ್ರೆ ಫಿನಾಲೆ ದಿನ ಜಾಹ್ನವಿ ಕಾಣಿಸ್ಕೊಂಡಿರ್ಲಿಲ್ಲ. ಇದು ಮತ್ತಷ್ಟು ಅನುಮಾನ ಮೂಡಿಸಿತ್ತು. ಜಾಹ್ನವಿಯೇ ಬಂದಿಲ್ವಾ ಅಥವಾ ಕಲರ್ಸ್ ಕನ್ನಡದವರೇ ಕರೆಸ್ಕೊಂಡಿಲ್ವಾ ಅಂತ ಒಂದಿಷ್ಟು ಚರ್ಚೆಯಾಗಿತ್ತು. ಆದ್ರೆ ಈ ವಿಷಯದಲ್ಲಿ ಜಾಹ್ನವಿಯವರನ್ನ ಕೇಳೋ ಕೆಲಸ ಯಾರೂ ಮಾಡಲಿಲ್ಲ. ಜಾಹ್ನವಿ ಬಿಗ್ ಬಾಸ್ ಫಿನಾಲೆ ದಿನ ಬರದೇ ಇದ್ದಿದ್ದಕ್ಕೂ ಕಾರಣ ಇದೆ. ತೀರಾ ಹತ್ತಿರದಿಂದ ಸಂಬಂಧಿಕರೊಬ್ಬರ ಮದುವೆ ಇತ್ತು. ಹೀಗಾಗಿ ಫಿನಾಲೆ ದಿನ ಬಿಗ್ ಬಾಸ್ಗೆ ಬರೋದಿಕ್ಕೆ ಆಗಿರ್ಲಿಲ್ಲ. ಈ ಬಗ್ಗೆ ಎಲ್ಲೂ ಸುದ್ದಿಯೇ ಆಗ್ಲಿಲ್ಲ. ಜಾಹ್ನವಿಯೇ ಫಿನಾಲೆಗೆ ಬರ್ಲಿಲ್ಲ ಅಂತ ಗಾಳಿ ಸುದ್ದಿ ಹಬ್ಸಿದ್ರು. ಇದರ ಬೆನ್ನಲ್ಲೇ ಕಳೆದ ವಾರ ದೊಡ್ಡ ಮನೆ ಸಂಭ್ರಮ ಅಂತ ಕಲರ್ಸ್ ಕನ್ನಡದವರು ಕಾರ್ಯಕ್ರಮವೊಂದನ್ನ ಮಾಡಿದ್ರು. ಈ ವೇಳೆ ಬಿಗ್ ಬಾಸ್ಗೆ ಬಂದಿದ್ದ ಎಲ್ಲಾ ಸ್ಪರ್ಧಿಗಳನ್ನ ಕರೆಸಿ ಶಿವರಾತ್ರಿ ಸ್ಪೆಷಲ್ ಆಚರಿಸಿದ್ರು. ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದ್ದಂತೆ ಜಾಹ್ನವಿ ಹಾಗೂ ಕಲರ್ಸ್ ಕನ್ನಡದ ಬಗ್ಗೆ ಹತ್ತಾರು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ. ಮೊನ್ನೆಯಿಂದ ಕಲರ್ಸ್ ಕನ್ನಡದ ಹೆಡ್ ಜೊತೆಗೂ ಜಾಹ್ನವಿಗೂ ಜಗಳ ಆಗಿದೆ ಅಂತಾನೆ ಕೆಲವರು ಸುದ್ದಿ ಮಾಡ್ತಾ ಇದ್ದಾರೆ. ಆದ್ರೆ ಅಸಲಿ ವಿಷಯ ಏನು ಅನ್ನೋದನ್ನ ಮಾತ್ರ ಜಾಹ್ನವಿ ಬಳಿ ಯಾರೂ ಕೇಳಲಿಲ್ಲ. ಹೀಗಾಗಿ ಸಿಡಿದೆದ್ದಿರೋ ಜಾಹ್ನವಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋದು. ಆತ್ಮೀಯರೇ, ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಸುದ್ದಿ ಮಾಡಿರೋ ಪ್ರಕಾರ ಜಾಹ್ನವಿಗೂ ಕಲರ್ಸ್ ಕನ್ನಡದ ಹೆಡ್ಗೂ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ. ಹೀಗಾಗಿ ದೊಡ್ಡಮನೆ ಹಬ್ಬದ ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಕಳೆದ ವಾರ ಪ್ರಸಾರ ಆದ ದೊಡ್ಡಮನೆ ಹಬ್ಬದಲ್ಲಿ ಮೊದಲಿಗೆ ಜಾಹ್ನವಿ ಕಾಣಿಸ್ಕೊಂಡಿದ್ರು. ಸುಮಾರು 15-20 ನಿಮಿಷಗಳ ಕಾಲ ಜಾಹ್ನವಿ ಇದ್ರು. ಆಮೇಲೆ ಇದ್ದಕ್ಕಿದ್ದಂತೆ 2 ದಿನ ಕಾರ್ಯಕ್ರಮದಲ್ಲೂ ಜಾಹ್ನವಿ ಇರ್ಲಿಲ್ಲ. ಇದೇ ಹಲವರ ಅನುಮಾನಕ್ಕೆ ಕಾರಣ ಆಗಿದ್ದು. ಕೆಲವರು ಸುದ್ದಿ ಮಾಡಿರೋ ಪ್ರಕಾರ ಕಲರ್ಸ್ ಕನ್ನಡದ ಹೆಡ್ ಜೊತೆ ಜಾಹ್ನವಿ ಜಗಳ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ನಾನೇ ಕೇಳ್ಕೊಂಡ್ ಬಂದಿದ್ದು ಅಂತ ಸುದೀಪ್ ಅವರ ಜೊತೆ ಹೇಳ್ಸಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಷಯವಾಗಿ ಜಗಳವಾಗಿ ಕಾರ್ಯಕ್ರಮದಿಂದ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿಬಿಟ್ಟಿದ್ರು. ಯಾವಾಗ ಇಂಥದ್ದೊಂದು ಸುದ್ದಿ ಹರಿದಾಡ್ತೋ ಜಾಹ್ನವಿಯವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ರೀತಿಯ ಯಾವುದೇ ಜಗಳ ಆಗಿಲ್ಲ, ತುರ್ತು ಕೆಲಸ ಇದ್ದಿದ್ರಿಂದ ಹೊರ ಬಂದಿದ್ದೆ ಅಷ್ಟೇ. ಆದ್ರೆ ಇಲ್ಲ ಸಲ್ಲದ ಕತೆ ಕಟ್ಟಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಒಟ್ನಲ್ಲಿ ಜಾಹ್ನವಿ ವಿಷಯವಾಗಿ ಒಂದಲ್ಲ ಒಂದು ಸುದ್ದಿಯನ್ನ ಹರಿಬಿಡ್ತಿರೋದು ಮಾತ್ರ ಕಮ್ಮಿ ಆಗಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.